ನಮಸ್ಕಾರ ಎಲ್ಲರಿಗೂ. ಮ್ಯಾಂಗೋ ಪ್ರಿಯರಿಗೆ ಇಲ್ಲಿದೆ ಒಂದು ವಿಶೇಷ ಸಿಹಿ ಸುದ್ದಿ. ಏನಂದರೆ ಸಮ್ಮರ್ ಸ್ಟಾರ್ಟ್ ಆಯಿತು, ಮ್ಯಾಂಗೋ ಸೀಸನ್ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅವರು ಪ್ರತಿ ವರ್ಷದಂತೆ 3ನೇ ವರ್ಷದ ಮ್ಯಾಂಗೋ ಮೇಳನ ನಡೆಸ್ತಾ ಇದ್ದಾರೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ದಿನಾಂಕ 27 ಏಪ್ರಿಲಿಂದ 4 ಮೇ ತನಕ ಇದು ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆ ರಾತ್ರಿ 10 ಗಂಟೆವರೆಗೂ ಇದು ನಡೀತಾ ಇರುತ್ತೆ. ಸೊ ಯಾರೆಲ್ಲ ಮ್ಯಾಂಗೋ ಪ್ರಿಯರಿದ್ದೀರಾ ಈ ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟು ಮ್ಯಾಂಗೋ ವೆರೈಟೀಸ್ ಇದೆ, ಏನೆಲ್ಲ ಟ್ರೈ ಮಾಡಿದ್ವಿ, ಯಾವ್ದು ನನಗಿಷ್ಟ ಆಯಿತು, ನಿಮಗೆ ಯಾವ್ದು ರೆಕಮೆಂಡ್ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಒಂದು ಬಾರಿ ನೀವು ಮ್ಯಾಂಗೋ ಉತ್ಸವನ ಎಂಟ್ರಿ ಆದಾಗ ನಿಮಗೆ ಪ್ರೈಸಸ್ನ ಡಿಸ್ಪ್ಲೇ ಮಾಡಿರ್ತಾರೆ ದೊಡ್ಡ ಬೋರ್ಡಲ್ಲಿ. ನೀವು ಅಲ್ಲಿ ನೋಡ್ಬೋದು ಐಟಮ್ಸ್ ಹಾಗೂ ಪ್ರೈಸಸ್ ಡೀಟೇಲ್ಸ್ನ. ಇವತ್ತಿನ ಮ್ಯಾಂಗೋ ಉತ್ಸವಕ್ಕೆ ಚೀಫ್ ಗೆಸ್ಟ್ ಆಗಿ ಆ್ಯಕ್ಟರ್ ಧ್ರುವ ಸರ್ಜಾ ಸರ್ ಅವರು ಬಂದಿದ್ದರು. ಅವರಿಂದನೇ ಇನಾಗ್ರೇಷನ್ ಫಂಕ್ಷನ್ ಕೂಡ ಆಯಿತು. ಅವರೆಷ್ಟು ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್ ಅಂದರೆ ಅವರ ಬಿಹೇವಿಯರ್ ವಿತ್ ಎಲ್ಡರ್ಸ್ ಆ್ಯಂಡ್ ಅದರ್ ಪರ್ಸನ್ಸ್ನ ನೋಡಿನೇ ಗೊತ್ತಾಗತ್ತೆ ಅಷ್ಟು ಒಳ್ಳೆ ವ್ಯಕ್ತಿ ಅಂತ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಕಂಪ್ಲೀಟ್ಲಿ ಮ್ಯಾಂಗೋ ಅಂದರೆ ರಾ ಮ್ಯಾಂಗೋ ಯೂಸ್ ಮಾಡಿ ಕೆಲವು ಸ್ವೀಟ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಹಾಗೆ ಮ್ಯಾಂಗೋ ಫ್ಲೇವರ್ಸ್ನ ಹಾಕಿ ಕೂಡ ಕೆಲವು ಸ್ವೀಟ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಮ್ಯಾಂಗೋ ಸ್ವೀಟ್ಸ್ ಅಷ್ಟೇ ಅಲ್ಲ, ಜಾಕ್ ಫ್ರೂಟ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿರೋ ಸ್ವೀಟ್ಸ್ ಕೂಡ ಅವೈಲಬಲ್ ಇದೆ. ಯಾಕಂದರೆ ಇದು ಮ್ಯಾಂಗೋ ಸೀಸನ್ ಅಷ್ಟೇ ಅಲ್ಲ, ಹಲಸಿನ ಸೀಸನ್ ಕೂಡ ಹೌದು. ಹಾಗಾಗಿ ಹಲಸು ಮತ್ತು ಮಾವು ಎರಡರನ್ನು ಬಳಸಿಬಿಟ್ಟು ಸಾಕಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ನ ಇಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ನೀವು ನೋಡ್ಬೋದು ಲಡ್ಡು, ಜಾಮೂನ್, ಹಾಗೆ ಜಾಂಗೀರ್, ಆ ಥರ ಸಾಕಷ್ಟು ವೆರೈಟೀಸ್. ಎಷ್ಟೋ ಒಂದು ಸ್ವೀಟ್ಸ್ ನಮಗೆ ಬೇಗ ನೇಮ್ ಗೊತ್ತಾಗಲ್ಲ, ಅಷ್ಟು ವೆರೈಟೀಸಲ್ಲಿ ಸ್ವೀಟ್ಸ್ ಇದೆ. ಮ್ಯಾಂಗೋ ಉತ್ಸವಲ್ಲಿ ನಿಮಗೆ ಪ್ರತಿಯೊಂದು ಸ್ನ್ಯಾಕ್ಸ್ ಐಟಮ್ಗೆ, ಮ್ಯಾಂಗೋ ರೈಸ್ ಐಟಮ್ಸ್ಗೆ ಸಪ್ರೇಟ್ ಆದಂಥ ಕೌಂಟರ್ಸ್ ಇರುತ್ತೆ. ನೀವು ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡ್ರೆ ಕ್ಯೂ ನಿಂತ್ಕೊಂಡು ಆರಾಮಾಗೆ ನಿಮಗೆ ಬೇಕಾಗಿರೋ ಐಟಮ್ನ ಚಾಯ್ಸ್ ಮಾಡಿ ತೊಗೋಬೋದು. ನೀವಿವಾಗ ಏನು ಟ್ರೈ ಮಾಡ್ತಾ ಇದ್ದೀರಾ? ಈಗ ಮ್ಯಾಂಗೋ ಗುಲಾಬ್ ಜಾಮೂನ್ ಟ್ರೈ ಮಾಡ್ತಾ ಇದ್ದೇನೆ. ಹೆಂಗಿದೆ ಮ್ಯಾಂಗೋ ಗುಲಾಬ್ ಜಾಮೂನ್? ಸೇಮ್ ಇದು ಮ್ಯಾಂಗೋ ಫ್ಲೇವರು. ಮ್ಯಾಂಗೋ ಫ್ಲೇವರ್ ಇದೆ, ಮ್ಯಾಂಗೋಯಿಂದನೇ ಮಾಡಿರೋದು, ಚೆನ್ನಾಗಿದೆ. ನೀವು ಮ್ಯಾಂಗೋ ಬಜ್ಜಿ ತಿನ್ನಬೇಕಂದ್ರೆ ಬಜ್ಜಿ ಕೌಂಟರ್ಗೆ ಹೋಗಿ ಮ್ಯಾಂಗೋ ಸ್ಲೈಸ್ ಮಾಡಿ ಬಿಸಿ ಬಿಸಿ ಬಜ್ಜಿ ಮೇಲೆ ಈರುಳ್ಳಿ ಎಲ್ಲ ಹಾಕಿ ಚೆಂದ ಮಾಡಿಕೊಡ್ತಾರೆ. ಈಗ ನೀವು ನೋಡ್ತಿರೋದು ಮ್ಯಾಂಗೋ ಬೇಲ್ ಪೂರಿ. ಸೊ ನಾನಿವಾಗ ಟ್ರೈ ಮಾಡ್ತಾ ಇರೋದು ಮ್ಯಾಂಗೋ ನ್ಯಾಚೋಸ್ ಮೇಲೆ ಫುಲ್ ಉಪ್ಪು ಮತ್ತು ಖಾರನ ಸ್ಪ್ರಿಂಕಲ್ ಮಾಡಿ ಅದರ ಮೇಲೆ ಮ್ಯಾಂಗೋ ತುರಿ ಮತ್ತು ಆನಿಯನ್, ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್, ಮ್ಯಾಂಗೋ, ಗ್ರೇಟ್ ಮಾಡಿರೋ ಮ್ಯಾಂಗೋ ಎಲ್ಲ ಹಾಕಿ ಕೊಡ್ತಾರೆ. ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಹುಳಿಯಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ಐಸ್ ಕ್ರೀಮ್ನ ಟ್ರೈ ಮಾಡ್ತಾ ಇದ್ದಾರೆ. ಅವರು ಏನು ರಿವ್ಯೂ ಮಾಡಿದ್ರಪ್ಪ ಅಂದರೆ ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎರಡು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ನಿಮಗೆಲ್ಲೂ ಆರ್ಟಿಫಿಷಿಯಲ್ ಫ್ಲೇವರ್ಡ್ ಐಸ್ ಕ್ರೀಮ್ ಅಂತ ಫೀಲ್ ಆಗಲ್ಲ. ಸೊ ಟೇಸ್ಟ್ ವೈಸ್ ಚೆನ್ನಾಗಿದೆ, ವಿಸಿಟ್ ಮಾಡಿದಾಗ ಟೇಸ್ಟ್ ಮಾಡಿ. ಇದು ಮ್ಯಾಂಗೋ ಮಿಕ್ಸ್ಚರ್ ಕೌಂಟರ್. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಮ್ಯಾಂಗೋ ಉಪ್ಪಿನಕಾಯಿ ಇಲ್ಲಿ ನೋಡ್ಬೋದು. ಹೋಮ್ ಮೇಡ್ ಮ್ಯಾಂಗೋ ಪಿಕಲ್ ಮತ್ತು ಇದರಲ್ಲಿ ಚಿಲ್ಲಿ ಫ್ಲೇವರಲ್ಲೂ ಮ್ಯಾಂಗೋ ಪಿಕಲ್ ಇದೆ. ಸೊ ಅಲ್ಲಿಂದ ಇಲ್ಲಿ ಮುಂದೆ ಹಿಂಗೆ ಬಂದರೆ ಇದ್ಯಾವುದು? ಬೆಣ್ಣೆ ಮುರುಕಂತೆ. ಇದು ಮಿಕ್ಸ್ಚರು. ಎಂಥ ಮಿಕ್ಸ್ಚರು? ಟೇಪ್ ಮಿಕ್ಸ್ಚರು. ಇದು ಕಡ್ಡಿ ಮುರುಕು ಥರ. ಮಾಮೂಲಿ ಬನಾನಾ ಚಿಪ್ಸ್, ಅದರಲ್ಲೇ ಖಾರ ಮತ್ತು ಸಾಲ್ಟ್ ಫ್ಲೇವರ್ ಇದೆ. ಸೊ ನೋಡಿ ಇಲ್ಲಿ ನಮ್ಮ ಬ್ರದರ್ಸ್ ಏನು ತಿಂತಾ ಇದ್ದೀರಾ? ಮ್ಯಾಂಗೋ ಟ್ವಿಸ್ಟರ್ ಅಲ್ಲ, ನಾರ್ಮಲ್ ಟ್ವಿಸ್ಟರ್. ಮತ್ತು ಮ್ಯಾಂಗೋ ಟ್ವಿಸ್ಟರ್ ಅಂತ ಹೇಳ್ತಾ ಇದ್ರು. ಮ್ಯಾಂಗೋ ಫ್ಲೇವರ್ ಎಷ್ಟಿದೆ? 100% 0.1% ಮ್ಯಾಂಗೋ ಫ್ಲೇವರ್ ಇಲ್ಲ. ಸೊ ಇದನ್ನ ನಾವು ಮ್ಯಾಂಗೋ ಟ್ವಿಸ್ಟರ್ ಅನ್ನೋದ, ನಾರ್ಮಲ್ ಟ್ವಿಸ್ಟರ್ ಅನ್ನೋದ? ನಾರ್ಮಲ್ ಟ್ವಿಸ್ಟರ್ ಅಂದ್ರೆ ಒಳ್ಳೆಯದು, ಯುನಿಕ್ ಆಗಿದೆ. ಮ್ಯಾಂಗೋ ಫ್ಲೇವರ್ ಬರ್ತಾ ಇದೆಯಾ? ಚೂರು ಅಲ್ಲೋ ಇಲ್ಲೋ ಏನ್ರಲ್ಲಿ ಬರ್ತದೆ? ಆಲೂಗಡ್ಡೆ ಅಲ್ಲ ಅಥವಾ ಲಾಸ್ಟ್
ಲೈಟಾಗಿ ಬರ್ತಾ ಇದೆ. ಯಾಕೆ ಗೊತ್ತಾ, ಇದು ಆಲೂಗಡ್ಡೆ ತಿರುಗಿದ್ರು, ಎಣ್ಣೆಗೆ ಹಾಕಿದ್ರು, ಪೌಡ್ರ್ ಹಾಕಿದ್ರು, ಸಾಸ್ ಹಾಕ್ಕೊಟ್ರು. ಸೊ ನಾನಿವಾಗ ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಮ್ಯಾಂಗೋ ಮಿಲ್ಕ್ ಶೇಕ್ ಮೇಲೆ ಮ್ಯಾಂಗೋ ಪಲ್ಪ್ ಮತ್ತು ಮ್ಯಾಂಗೋ ಪೀಸಸ್ ಮತ್ತು ಕ್ರೀಮ್ ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ತಿಕ್ಕಾಗಿದೆ ಮಿಲ್ಕ್ ಶೇಕು. ಸೊ ವರ್ತ್ ದ ಟ್ರೈ. ಸೊ ನಾನಿವಾಗ ಮ್ಯಾಂಗೋ ಲಸ್ಸಿ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಲಸ್ಸಿ, ಮ್ಯಾಂಗೋ ವಿತ್ ಲಸ್ಸಿ, ಸ್ವೀಟಾಗಿ ವಿತ್ ಮ್ಯಾಂಗೋ ಫ್ಲೇವರು ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಅವಕಾಯಿ ಬಿರಿಯಾನಿಗೆ ಎಷ್ಟು ಕ್ರೌಡ್ ಇದೆ ಅಂತ ಬೇರೆ ಕೌಂಟರ್ ಕಂಪೇರ್ ಮಾಡಿದ್ರೆ. ಮಸ್ಟ್ ಟ್ರೈ ಅವಕಾಯಿ ಬಿರಿಯಾನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನಾವು ಟ್ರೈ ಮಾಡೋಣ. ಸೊ ಇವಾಗ ಯಾವ ಐಟಮ್ ಟ್ರೈ ಮಾಡ್ತಾ ಇದ್ದೀರಾ? ಈಗ ನೆಕ್ಸ್ಟ್ ನಾನು ಅವಕಾಯಿ ಬಿರಿಯಾನಿ ತಿಂತಿದ್ದೀನಿ. ಅಷ್ಟು ಜಾಸ್ತಿ ಖಾರ ಇಲ್ಲ, ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮತ್ತು ಅಲ್ಲಲ್ಲಿ ಅವಕಾಯಿ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇದು ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಹೂರ್ಣ. ಸೊ ನೋಡಿ ಇಲ್ಲಿ ಮ್ಯಾಂಗೋ ಹೋಳಿಗೆ ಮಾಡ್ತಾರೆ. ಸೊ ಇವಾಗ ನಮ್ಮ ಸಿಸ್ಟರು ಜಾಕ್ ಫ್ರೂಟ್ ಕಬಾಬ್ ತಿಂತಾ ಇದ್ದಾರೆ. ಹೆಂಗಿದೆ ಜಾಕ್ ಫ್ರೂಟ್ ಕಬಾಬ್? ಸಖತ್ತಾಗಿದೆ, ಕ್ರಿಸ್ಪಿ ಆಗಿದೆ, ಆಯಿಲ್ ಜಾಸ್ತಿ ಇಲ್ಲ, ಟೇಸ್ಟ್ ಚೆನ್ನಾಗಿದೆ. ನೀವು ಬಂದು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಆವಾಗಲೇ ನಮ್ಮ ಬ್ರದರ್ಸ್ ಹತ್ರ ರಿವ್ಯೂ ಕೇಳಿದ್ದೆ, ಇವಾಗ ನನ್ನ ಸಿಸ್ಟರ್ ಹತ್ರ ಕೇಳೋಣ. ಇವಾಗ ನಮ್ಮ ಸಿಸ್ಟರ್ ಮ್ಯಾಂಗೋ ಟ್ವಿಸ್ಟಾಟೋ ತಿಂತಾ ಇದ್ದಾರೆ. ಹೇಗಿದೆ ಕೇಳೋಣ. ಮಾಲಾಶ್ರೀ ಅವರೇ, ಹೇಗಿದೆ ಮ್ಯಾಂಗೋ ಟ್ವಿಸ್ಟಾಟೋ? ಸಖತ್ತಾಗಿದೆ, ಕ್ರಿಸ್ಪಿ ಆಗಿದೆ. ನಾನು ಇವಾಗ ಮ್ಯಾಂಗೋ ಪಾನಿಪುರಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಒಂದು ಖಾರ ಪಾನಿ ಮತ್ತು ಸ್ವೀಟ್ ಪಾನಿ ಬರುತ್ತೆ. ಪೂರಿ ಮೇಲೆ ಮ್ಯಾಂಗೋ ಮಿಕ್ಸ್ಚರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಹುಳಿಯಾಗಿ ತುಂಬಾ ಚೆನ್ನಾಗಿದೆ. ನೀವು ಬಂದಾಗ ಮಿಸ್ ಮಾಡಿದಾಗ ಟ್ರೈ ಮಾಡಿ. ಇಂದ ಬಿಗಿನಿಂಗಲ್ಲಿ ನಿಮಗೆ ಬೇಕ್ರಿ ಕೌಂಟರ್ ಇದೆ. ಇಲ್ಲಿ ನಿಮಗೆ ಪೇಸ್ಟ್ರಿ, ಲೇಟೆಸ್ಟ್, ಕ್ರೀಮ್ ಬಾನ್, ಮ್ಯೂಸ್, ಚೀಸ್ ಕೇಕ್, ಸ್ವಿಸ್ ರೋಲ್, ಕಪ್ ಕೇಕ್, ಆ ಥರ ಸಾಕಷ್ಟು ವೆರೈಟೀಸಲ್ಲಿದೆ. ಸೊ ಕೇಕ್ಸ್, ಸೊ ನಾವು ಟ್ರೈ ಮಾಡಿದ ಅಷ್ಟೆಲ್ಲ ಐಟಮ್ಸಲ್ಲಿ ನನಗೆ ಟಾಪ್ ಪ್ರಿಯಾರಿಟಿಲಿ ಇಷ್ಟ ಆಗಿದ್ದು ಮ್ಯಾಂಗೋ ಡೆಸರ್ಟ್ಸ್. ನೀವು ನೋಡ್ಬೋದು ಸಖತ್ ಯೂನಿಕ್ ಆದಂಥ ಮ್ಯಾಂಗೋ ಡೆಸರ್ಟ್ಸ್ ಎಲ್ಲ ಅವೈಲಬಲ್ ಇದೆ. ಬರ್ಲಿನ್ ಆಗಿರ್ಬೋದು, ಚೀಸ್ ಕೇಕ್ ಆಗಿರ್ಬೋದು, ಪೇಸ್ಟ್ರಿ ಕೇಕ್ ಆಗಿರ್ಬೋದು, ಆಮೇಲೆ ಮೂಸ್ ಆಗಿರ್ಬೋದು, ಪ್ರತಿಯೊಂದೂ ಸಖತ್ ಟೇಸ್ಟಿಯಾಗಿದೆ. ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಏನು ಟ್ರೈ ಮಾಡ್ತಿರೋ ಬಿಡ್ತಿರೋ, ಮ್ಯಾಂಗೋ ಮೇಳಗೆ ಏನಾದ್ರು ಹೋದಾಗ ಮ್ಯಾಂಗೋ ಡೆಸರ್ಟ್ಸ್ ಮತ್ತು ಮ್ಯಾಂಗೋ ಪಾನಿಪುರಿ, ಹಾಗೆ ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಜಾಮೂನ್, ಮ್ಯಾಂಗೋ ಮಿಲ್ಕ್ ಶೇಕನ್ನೆಲ್ಲ ಟ್ರೈ ಮಾಡೋದನ್ನು ಮರಿಬೇಡಿ. ಇದೆಲ್ಲ ನನ್ನ ರೆಕಮೆಂಡೇಷನ್. ಇನ್ನೂ ಹೆಚ್ಚಿನ ರೆಕಮೆಂಡೇಷನ್ಸ್ಗೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ನೀವು ಮ್ಯಾಂಗೋ ಮೇಳಗೆ ಹೋದಾಗ ಮ್ಯಾಂಗೋನ ಪರ್ಚೇಸ್ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ? ಅಲ್ಲಿ ನಿಮಗೆ ರೈತರಿಂದ ಆರ್ಗ್ಯಾನಿಕಲಿ ರೈಪಂಡ್ ಆಗಿರೋ ಸಾಕಷ್ಟು ವೆರೈಟೀಸಲ್ಲಿ ಮ್ಯಾಂಗೋ ಸಿಗುತ್ತೆ. ನಿಮಗೆ ಯಾವುದು ರೀತಿಯ ಮ್ಯಾಂಗೋ ಬೇಕೋ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮಗೆ ಬೋರ್ ಆಗ್ದಲೇ ಇರಲಿ ಅಂತ ಸಾಕಷ್ಟು ಶಾಪಿಂಗ್ ಸೆಂಟರ್ಸ್ ಕೂಡ ಇದೆ. ಜ್ಯುವೆಲ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಬಟ್ಟೆ, ಕುರ್ತೀಸ್, ಬೆಡ್ಶೀಟ್ಸ್ ಅಂತ ಸಾಕಷ್ಟು ವೆರೈಟೀಸಲ್ಲಿ ಶಾಪ್ಸ್ ಇದೆ. ಸೊ ನಿಮಗೆಲ್ಲೂ ಬೋರ್ ಆಗಲ್ಲ. ನನಗೇನು ಫೀಲ್ ಆಗಿದೆ ಅಂದರೆ ಕೆಲವು ಐಟಮ್ ತುಂಬಾ ವರ್ತಿದೆ. ಇನ್ನೂ ಕೆಲವು ಐಟಮ್ ನಮ್ಮ ಚಿಕ್ಕಪೇಟೆಯಲ್ಲೇ ಕಡಿಮೆಗೆ ಸಿಗುತ್ತೆ, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ನೀವು ಕಂಪೇರ್ ಮಾಡಿ, ಇಷ್ಟು ದಿನದ ನಿಮ್ಮ ಅನುಭವದಲ್ಲಿ ನಿಮಗೆ ಅದು ವರ್ತ್ ಇದೆಯಾ, ಇನ್ವೆಸ್ಟ್ ಮಾಡೋದಕ್ಕೆ ವರ್ತ್ ಇಲ್ವಾ, ಅದನ್ನು ತಿಳ್ಕೊಂಡ್ಬಿಟ್ಟು ಮಾಡಿ. ಬ್ರಾಸ್ಲೆಟ್ ಎಷ್ಟಿದು? 150 ರುಪೀಸ್. ಒನ್ ಪೀಸ್ ಎಷ್ಟು? 50 ಈಚ್ ಇದೆ, 100 ಫ್ರೀ ಇದೆ. ಚೈನ್ಸ್
ಏರ್ ಪಿನ್ಸ್ ತುಂಬ ಯೂನಿಕ್ ಚೆನ್ನಾಗಿದೆ. ಸೊ ಇಯರಿಂಗ್ಸ್ ಇದೆಷ್ಟು? 150. ಸೊ ನೋಡ್ಬೋದು ಬ್ಯೂಟಿಫುಲ್ ನೆಕ್ಲೆಸ್ ಕಲೆಕ್ಷನ್ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಇದೆ. ಸೊ ನಾನಿವಾಗ ಸ್ಟಾಲ್ ನಂಬರ್ 48B ಅಲ್ಲಿದ್ದೀನಿ. ಈ ಸ್ಟಾಲಲ್ಲಿ ನೋಡ್ಬೋದು ನೀವು ಹ್ಯಾಂಡ್ ಪ್ರಿಂಟೆಡ್ ಸ್ಯಾರಿ, ಹ್ಯಾಂಡ್ ಪೇಂಟೆಡ್. ಸೊ ಅಲ್ಲಿ ಓನರ್ ಇದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ. ಸೊ ನಿಮ್ಮದು ಸ್ಟಾಲ್ ಬಗ್ಗೆ ನೀವೇ ಎಕ್ಸ್ಪ್ಲೈನ್ ಮಾಡಿಬಿಡಿ. ಆ್ಯಕ್ಚುಲಿ ನಂದು ಖಾದಿ ಕಾಟನ್ ಆ್ಯಂಡ್ ಮಲ್ ಕಾಟನ್ ಆ್ಯಂಡ್ ಲಿನಿನ್ ಕಾಟನ್ ಮೇಲೆ ಕೈಯಿಂದ ಪೇಂಟ್ ಮಾಡಿರೋಂಥ ಆರ್ಟಿಸ್ಟ್ಗಳಿಂದ ಯೂನಿಕ್ ಆಗಿರೋ ಸ್ಯಾರೀಸ್ ಇದೆಲ್ಲ. Okay. ದೀಸ್ ಆರ್ ವೆರಿ ಯೂನಿಕ್, ಯು ಕ್ಯಾನ್ ಹ್ಯಾವ್ ಅ ಚೆಕ್ ಆ್ಯಂಡ್ ಇಟ್ ಈಸ್ ವೆರಿ ರೀಸನಬಲ್ ಪ್ರೈಸ್ ಆಲ್ಸೋ. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ 850 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಆ ಸ್ಯಾರೀಸ್ ಎಲ್ಲ ರೇಂಜ್ ಅಷ್ಟೇ ಇದೆಯಾ? ಇಲ್ಲ, ಡಿಫ್ರೆಂಟ್ ರೇಂಜಸ್ ಇರುತ್ತೆ. ಹ್ಯಾಂಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಅದು ಪೇಂಟ್ ಎಲ್ಲ ಏನು ಹೋಗೋದಿಲ್ಲ, ಪೇಂಟ್ ಏನು ಹೋಗೋದಿಲ್ಲ. ಸೊ ಇಟ್ ಶುಡ್ ನಾಟ್ ಬಿ ವಾಶ್ಡ್ ಇನ್ ದ ಮಿಷಿನ್, ಇಟ್ಸ್ ಹ್ಯಾಂಡ್ ವಾಶ್. ಸೊ ಸ್ಯಾರೀಸ್ ಮತ್ತೆ ಏನೇನಿದೆ ನಿಮ್ಮ ಸ್ಟಾಲಲ್ಲಿ? ನಮ್ಮ ಸ್ಟಾಲಲ್ಲಿ ಹ್ಯಾಂಡಿ ಟರ್ನಿಶ್ ಜ್ಯುವೆಲ್ರಿ, ಓಕೆ, ಕಡಾಸ್ ಆ್ಯಂಡ್ ಸಮ್ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಆಲ್ಸೋ. ಸೊ ಇಟ್ ಈಸ್ ಮ್ಯಾಚಿಂಗ್ ಫಾರ್ ದ ಸ್ಯಾರೀಸ್. Okay. You can pick it like that. Okay. And have some fabric and terracotta jewelry also. Everything I cannot display. So ಏನಂದ್ರೆ ಈ ಥರ ಸ್ಯಾರೀಸ್ಗೆಲ್ಲ ಇಟ್ ವಿಲ್ ಗೋ ಬೈ ದ ಲುಕ್. ಓಕೆ. ಸೊ ದಟ್ ಈಸ್ ದ ಕಲೆಕ್ಷನ್ ವಾಟ್ ಐ ಹ್ಯಾವ್. ಸೊ ಪ್ಲೀಸ್ ಡೂ ವಿಸಿಟ್, ನೋಡಿ, ಡಿಫ್ರೆಂಟ್ ಆಗಿದೆ ಇದು ಕಲೆಕ್ಷನ್. ಸೊ ನಿಮಗೆ ತುಂಬ ಖುಷಿ ಆಗುತ್ತೆ ಬಂದು ಒಂದ್ಸತಿ ನೋಡಿ. ಸೊ ಸ್ಟಾಲ್ ನಂಬರ್ 48B ಮಿಸ್ ಮಾಡ್ದಲ್ಲೇ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಮ್ಯಾಂಗೋ ಪ್ರಿಯರ್ ಇದ್ದೀರಾ, ಬೇಗ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ವಿಸಿಟ್ ಮಾಡಿ ಮ್ಯಾಂಗೋ ಐಟಮ್ಸ್ನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಮ್ಯಾಟರು. ನೀವು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಪಾಸಿಟಿವ್ ಆಗಿತ್ತಾ ನೆಗೆಟಿವ್ ಆಗಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.